ಪ್ರತಿ ಸಾರಿನೂ ತನ್ನ ಎಕ್ಸ್ಪೆರಿಮೆಂಟ್ಸ್ಗೆ ತಪಸ್ಯನ ಲ್ಯಾಬ್ಗೆ ಕರ್ಕೊಂಡು ಹೋದಾಗೆಲ್ಲ ತಾತ ಯಾವ ಇಂಜೆಕ್ಷನ್ ಕೊಡ್ತಾರೆ, ಏನ್ ಬಳಸ್ತಾರೆ ಅಂತೆಲ್ಲ ಗಮನ ಇಟ್ಟು ನೋಡ್ಕೋತಿದ್ಲು. ಅವಳಿಗೆ ತನ್ ತಾತ ತನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಏನ್ ಕಂಡು ಹಿಡಿಯೋಕ್ ನೋಡ್ತಾ ಇದಾರೆ ಅನ್ನೋದು ಮಾತ್ರ ಅರ್ಥನೇ ಆಗ್ತಿರ್ಲಿಲ್ಲ. ಒಂದಿನ ಅಮರೇಂದ್ರ ತಪಸ್ಯನ ಲ್ಯಾಬ್ಗೆ ಕರ್ಕೊಂಡು ಹೋಗಿ ಅವಳಿಗೆ ಯಾವ್ದೋ ಇಂಜೆಕ್ಷನ್ ಕೊಟ್ಟು ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಅವಳನ್ನ ತಂದು ಬೋನಲ್ಲಿ ಕೂಡ್ ಹಾಕೋಕ್ ನೋಡ್ದ. ದೊಡ್ಡೋಳಾಗಿ ತಪಸ್ಯ ಅದನ್ನ ಆಪೋಸ್ ಮಾಡಕ್ಕೆ ನೋಡಿದ್ಲು. ತಾತನ್ನ ತಳ್ಳಿ ತಪ್ಪಿಸ್ಕೊಳಕ್ ನೋಡಿದ್ಲು. ಆದ್ರೆ ತಾತ ಸಿಟ್ಟಿನಿಂದ ಅವಳಿಗೆ ಹೊಡೆದು, ನಿನ್ನ ಬದುಕೋಕ್ ಬಿಟ್ಟಿದ್ಕೆ ನನ್ನೇ ನುಂಗಕ್ ನೋಡ್ತಿದ್ಯಲ್ಲ, ನಿನ್ನಿಂದ ನಂಗೇನು ಪ್ರಯೋಜನ ಆಗಿಲ್ಲ, ನೀನಿನ್ನೂ ಈ ಭೂಮಿ ಮೇಲಿರೋ ಅವಶ್ಯಕತೆ ನನ್ಗೇನಿಲ್ಲ ಅಂದು ಅವಳನ್ನ ಕೂಡ್ ಹಾಕಿ ಅವಳನ್ನ ಮುಗಿಸ್ಬೇಕು ಅನ್ನೋ ನಿರ್ಧಾರ ಮಾಡಿ ಹೊರಟ. ನನ್ನಿಂದ ಈ ರಾಕ್ಷಸನ್ನ ಸಹಿಸ್ಕೊಳಕ್ ಆಗದೇ ಇಲ್ಲ. ಎಕ್ಸ್ಪೆರಿಮೆಂಟ್ಸ್ಗೆ ತನ್ನ ಸ್ವಂತ ಮೊಮ್ಮಗಳನ್ನೇ ಬಳಸ್ಕೊಳ್ಳೋದಲ್ದೆ ಈ ರಾಕ್ಷಸ ಇನ್ಮೇಲೆ ನನ್ನ ಬದುಕೋಗೂ ಬಿಡಲ್ಲ. ಇಲ್ಲ, ನಾನ್ ಏನಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡ್ಲೇಬೇಕು. ಆದ್ರೆ ತಾತ ನನ್ನ ಹೋಗಕ್ ಬಿಡಲ್ಲ ಅಂತ ಮಿಂಚು ಹತ್ರ ತಪಸ್ಯ ಹೇಳಿದ್ಲು. ಅದ್ ಸರಿ, ಆದ್ರೆ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಇಬ್ರು ತುಂಬಾ ಯೋಚನೆ ಮಾಡಿದ್ರು. ತಾತನ್ ಬುಕ್ಸ್ ನಲ್ಲೇ ಓದಿದ್ ಮೆಥಡ್ಸ್ನ ತಪ್ಪಿಸ್ಕೊಳಕ್ ಯೂಸ್ ಮಾಡೋಣ ಅಂತ ತಪಸ್ಯ ಮಿಂಚುಗ್ ಹೇಳಿದ್ಲು.